ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರದಲ್ಲಿ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಜಿರಳೆ ಪಾರ್ಟಿಗಳಿಗೆ ಸಿಕ್ಕಂತಹ ಒಂದು ಜಯ ಅಂತಲೇ ನಾವು ಅನ್ಕೋಬೇಕಾಗಿದೆ. ಧರ್ಮೇಂದ್ರ ಪ್ರಧಾನ್ ತಮ್ಮ ರಾಜೀನಾಮೆ ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರವಾನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಸ್ವೀಕರಿಸ್ತಾರೆ ಅಂತ ವರದಿಗಳು ಬರ್ತಾ ಇವೆ. ತಮ್ಮ ರಾಜೀನಾಮೆ ಪತ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಏನು ಹೇಳಿದ್ದಾರೆ? ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ನಮ್ಮ ಇಲಾಖೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ, ತಪ್ಪಿತಸ್ಥರನ್ನು ಶಿಕ್ಷಿಸ್ತಾ ಇದೆ, ಸರಿಯಾದ ದಿಕ್ಕಿನಲ್ಲೇ ತನಿಖೆ ಸಾಗ್ತಾ ಇದೆ. ಆದರೂ ಇಂತಹ ಸನ್ನಿವೇಶವನ್ನು, ಅಂದರೆ ಈ ವಿದ್ಯಾರ್ಥಿಗಳ ಹೋರಾಟದ ಈ ಸನ್ನಿವೇಶವನ್ನು ಸಮಾಜ ವಿರೋಧಿ ಶಕ್ತಿಗಳು ದುರ್ಬಳಕೆ ಮಾಡಿಕೊಳ್ಬಾರ್ದು. ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವಂತಹ ಒಂದು ರೀತಿಯ ಹುನ್ನಾರ ಇದೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಆ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಧರ್ಮೇಂದ್ರ ಪ್ರಧಾನ್ ತಮ್ಮ ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಗೂ ಈ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಒಂದು ಹಂತಕ್ಕೆ ಜಯವನ್ನು ಕಂಡಿದೆ. ಸ್ನೇಹಿತರೆ, ಈ ಒಂದು ಸುದ್ದಿ ಜಂತರ್ ಮಂತರ್ ತಲುಪ್ತಿದ್ದ ಹಾಗೆಯೇ ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳು ಅಥವಾ ಅಲ್ಲಿದ್ದಂತಹ ಪ್ರತಿಭಟನಾಕಾರರಲ್ಲಿ ಒಂದು ರೀತಿ ಸಂಭ್ರಮ, ಖುಷಿಯೋ ಖುಷಿ. ಅದನ್ನು ನೋಡಿ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳು ಸಂಭ್ರಮ ಪಡ್ತಾ ಇದ್ದಾರೆ, ನಮ್ಮ ಹೋರಾಟಕ್ಕೆ ಜಯ ಸಿಕ್ತು ಅಂತ. ಹಾಗಾದರೆ ಹೋರಾಟ ಮುಗೀತು, ನಾವೆಲ್ಲ ಮನೆಗೆ ಹೋಗ್ಬೋದು ಅಂತ ವಿದ್ಯಾರ್ಥಿಗಳು ಅಂದ್ಕೊಂಡ್ರಾ? ಅಥವಾ ವಿದ್ಯಾರ್ಥಿಗಳು ಹಾಗೆ ಅಂದ್ಕೊಂಡ್ರೂ ಕೂಡ CJP ನಾಯಕರು ಏನು ಹೇಳ್ತಾರೆ? ಅಭಿಜಿತ್ ದೀಪ್ಗೆ ಈ ಸಂಭ್ರಮದ ಮಧ್ಯೆನೇ ಮಾತಾಡಿದ್ರು. ಏನು ಮಾತಾಡಿದ್ರು ನೋಡಿ. इस्तीफा हो गया है, लेकिन हमारी दो और मांगे ऐसे ही नहीं जाएंगे. नीचे उतरो, ऐसे ही नहीं जाएंगे. कॉकरोच है, एक बार घुसता है तो निकलता नहीं है कॉकरोच. धर्मेंद्र प्रधान का इस्तीफा तो हो गया है, लेकिन जिन बच्चों ने सुसाइड करी है उनके परिवार को 1 करोड़ का मुआवजा और मिलना चाहिए ना? मिलना चाहिए ना? 1 करोड़ का मुआवजा उन सारे परिवारों को. और दूसरा, ये जो पुलिस वाले गुंडों ने हरकत करी थी 20 तारीख को, उसके ऊपर पुलिस वालों के ऊपर एक्शन तो होना ही चाहिए. DCP संदीप लांबा, ACP अजय. ಇಲ್ಲಿ ಅಭಿಜಿತ್ ದೀಪ್ಕೆಯ ಮಾತುಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ, ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಳ್ತಿದ್ದಂಥವರು, ಅವರ ರಾಜೀನಾಮೆ ಕೊಡದ ಹೊರತು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ದವರು, ಈಗ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಓಕೆ, ಇನ್ನೂ 2 ಬೇಡಿಕೆಗಳಿವೆ ಅಂತ ದೀಪ್ಕೆ ಹೇಳ್ತಾ ಇದ್ದಾರೆ. ಅದು ಯಾವುದು? ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ವಿದ್ಯಾರ್ಥಿಗಳಿಗೆ. 2ನೇ ವಿಚಾರ, ದೌರ್ಜನ್ಯ ಎಸಗಿದಂಥ ಪೊಲೀಸರ ಮೇಲೆ ಕ್ರಮ ಆಗಬೇಕು. ಕ್ರಮ ಆಗದ ಹೊರತು ಹೋರಾಟ ನಿಲ್ಲೋದಿಲ್ಲ ಅಂತಾರೆ. ಕ್ರಮ ಅಂದರೆ 1 ದಿನದಲ್ಲಿ ಆಗೋದಿಲ್ಲ, 2 ದಿನದಲ್ಲಿ ಆಗೋದಿಲ್ಲ. ತನಿಖೆ ಆಗಬೇಕು, ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗಬೇಕು. ಅದಾದಮೇಲೆ ತಾನೇ ಕ್ರಮ. ಅಂದರೆ ಇನ್ನೂ ಒಂದಷ್ಟು ದಿನ ಈ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟ. ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆ ಸ್ನೇಹಿತರೆ? ಇದಕ್ಕೆ ಒಂದು ಕಾರಣವೂ ಇದೆ. ಇದು ಕೆಲವು ವರದಿಗಳ ಪ್ರಕಾರ ಇದು ಆಗಸ್ಟ್ 15ರವರೆಗೆ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. 2021ರಲ್ಲಿ ರೈತ ಹೋರಾಟ, ಗಣರಾಜ್ಯೋತ್ಸವದ ದಿನ ದೆಹಲಿಗೆ ನುಗ್ಗಿತ್ತಲ್ಲ ಟ್ರ್ಯಾಕ್ಟರ್ಗಳು, ಅದೇ ಮಾದರಿಯನ್ನು ಈ ಬಾರಿ ಸ್ವಾತಂತ್ರ್ಯ ದಿನೋತ್ಸವದ ದಿನ ಅದನ್ನು ಮುಂದುವರಿಸೋಕೆ ಒಂದು ವ್ಯವಸ್ಥಿತವಾದ ಒಂದು ಯೋಜನೆ ತಯಾರಾಗಿದೆ ಎನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇವೆ.
ಹಾಗಾಗಿ ಏನಾದರೂ ಮಾಡಿ ಆಗಸ್ಟ್ 15ರವರೆಗೆ ಈ ಹೋರಾಟವನ್ನು ಮುಂದುವರಿಸುವಂತಹ ಒಂದು ಯೋಚನೆ ಕಾಕ್ರೋಚ್ ಜನತಾ ಪಾರ್ಟಿಯದ್ದು ಮತ್ತು ಅವರಿಗೆ ಬೆಂಬಲ ಕೊಡ್ತಾ ಇರುವಂಥ ಬೇರೆ ಎಲ್ಲ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳದ್ದು. ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಮುಂದುವರಿಯುತ್ತೆ. ಯಾಕೆಂತಂದರೆ ದೀಪ್ಗೆ ಹೇಳಿದಂಥ ಕೊನೆಯಲ್ಲಿ ಹೇಳಿದಂಥ ಮಾತುಗಳನ್ನು ನೀವು ಕೇಳಿರ್ಬೋದು. ಏನು ACP ಅಜಯ್ ಶರ್ಮಾ, ಅದ್ಯಾರೋ ಸಚಿನ್ ಶರ್ಮಾ ಇಂಡಿವಿಜುವಲ್ ಆಗಿ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು, ಅವ್ರ ಮೇಲೆ ಕ್ರಮ ಆದರೆ ಇನ್ನೊಂದು 4 ಹೆಸರು ಹೇಳ್ತಾರೆ, ಇವ್ರ ಮೇಲೆ ಕ್ರಮ ಆಗಬೇಕು. ಹೀಗೆ ಆಗಸ್ಟ್ 15ರವರೆಗೆ ಏನಾದರೂ ಮಾಡಿ ಈ ಹೋರಾಟವನ್ನು ತಳ್ಳಬೇಕು. ಆ ಮುಖಾಂತರ ಟ್ರ್ಯಾಕ್ಟರ್ಗಳು ದೆಹಲಿಗೆ ನುಗ್ಗಬೇಕು. ಎಂಥ ವ್ಯವಸ್ಥಿತವಾದ ಪಿತೂರಿ ನೋಡಿ. ಇವ್ರದ್ದು ವ್ಯವಸ್ಥಿತವಾದ ಪಿತೂರಿ. ಇದು ಪ್ರಾಮಾಣಿಕವಾದ ವಿದ್ಯಾರ್ಥಿಗಳ ಹೋರಾಟವಲ್ಲ, ಇದರ ಹಿಂದೆ ರಾಜಕೀಯ ಇದೆ. ಇಲ್ಲಿ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಮೋದಿ ವಿರುದ್ಧದ ದ್ವೇಷ, ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಉದ್ದೇಶವೇ ಪ್ರಧಾನವಾಗಿದೆ ಅನ್ನೋದು ಕೆಲವು ಘಟನೆಗಳಿಂದ ಸ್ಪಷ್ಟವಾಗುತ್ತೆ. ಅದಕ್ಕೆ 2 ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಕೊಡ್ತೇನೆ. ಕಳೆದ 2 ದಿನಗಳ ಹಿಂದೆ ಒಂದು ಪ್ರೆಸ್ ಮೀಟ್ ಆಯಿತು ಇದೇ ಜಂತರ್ ಮಂತರ್ ವೇದಿಕೆಯ ಮುಂಭಾಗದಲ್ಲಿ. ಅಭಿಜಿತ್ ದೀಪ್ಗೆ, ಅವನ್ಯಾರು ರಂಕಾ ಮತ್ತು ಸೌರವ್ ದಾಸ್ ಇವರೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರು ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ನೋಡಿ ಅದೇನು ಅಂತ. योगी जी ये वीडियो देख रहे हैं तो उन्हें बड़ी चिंता करने की जरूरत है. योगी जी थोड़े पेपर लीक अपने प्रदेश में रोक लीजिए, वरना भी जितने लोग जंतर मंतर पर पहुंचे यूपी से, उससे कहीं ज्यादा लोग यूपी में आंदोलन करेंगे. ನೋಡಿ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪುಣ್ಯಾತ್ಮ. ಯೋಗಿಜಿ ಜ್ಞಾಪಕ ಇರಲಿ, ನಿಮ್ಮ ಉತ್ತರ ಪ್ರದೇಶದಿಂದಲೂ ಜಂತರ್ ಮಂತರ್ಗೆ ಬಂದಿದ್ದಾರೆ ವಿದ್ಯಾರ್ಥಿಗಳು. ಉತ್ತರ ಪ್ರದೇಶದಲ್ಲೂ ಪೇಪರ್ ಲೀಕ್ ಆಗಿದೆ. ನಾವು ಕೂಡ ಅಂದರೆ ಜಿಲ್ಲೆಗಳು ಉತ್ತರ ಪ್ರದೇಶಕ್ಕೆ ಎಂಟ್ರಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರೆ ಅದನ್ನು ಪ್ರತಿಭಟಿಸುವ ಹಕ್ಕು ಖಂಡಿತವಾಗಿಯೂ CJP ಪಕ್ಷಕ್ಕಿದೆ, ಯಾವುದೇ ವಿದ್ಯಾರ್ಥಿಗಳಿಗೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಮುಂದಿನ ಪ್ರಶ್ನೆ ಪಂಜಾಬಿನ ಬಗ್ಗೆ ಪತ್ರಕರ್ತರು ಕೇಳ್ತಾರೆ. ಅದಕ್ಕೆ ಈ CJP ನಾಯಕ ಅಭಿಜಿತ್ ದೀಪ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ, ಆವಾಗ ಆತನ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಒಂದ್ಸಲಿ ನೋಡಿ. पंजाब में पेपर लीक हुआ है, आप उसके बारे में क्या बोलेंगे? उसके ऊपर भी एक्शन होना चाहिए. जहाँ जहाँ पेपर लीक होता है हर जगह एक्शन होना चाहिए. आम आदमी पार्टी के लीडर अभिजीत आम आदमी पार्टी के लीडर जहाँ पर आते हैं आप उनसे पूछोगे? बिल्कुल पूछेंगे, बिल्कुल पूछेंगे. क्या रिजाइन मांगोगे? क्या रिजाइन होना चाहिए? आप उनसे रिजाइन मांगोगे? आपके पास ये न्यूज नहीं आई भी कितने पेपर लीक हो गए? क्या एजुकेशन सिस्टम है पंजाब? ಇಲ್ಲಿ ಅಭಿಜಿತ್ ದೀಪ್ಗೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಪಂಜಾಬ್ನಲ್ಲೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಲ್ಲ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? CJP ಪಕ್ಷದ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಅಂತ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ನೋಡಿ ಅಭಿಜಿತ್ ದೀಪ್ಗೆ. ಅವ್ರದ್ದು ಅದನ್ನು ಕೇಳ್ತೀವಿ ಬಿಡ್ರಿ ಅಂತ ತೇಲಿಸ್ಬಿಟ್ಟು ಬೇರೆ ಪ್ರಶ್ನೆ ಕಡೆಗೆ ಮುಖ ಮಾಡ್ತಾರೆ. ಆದರೆ ಆ ಪತ್ರಕರ್ತ ಪದೇ ಪದೇ ಕೇಳ್ತಾನೆ ಇದ್ದಾನೆ, ಪಂಜಾಬ್ ಬಗ್ಗೆ ಏನು ಹೇಳಿ, ಪಂಜಾಬ್ ಬಗ್ಗೆ ಏನು ಹೇಳಿ ಅಂತ. ಇಲ್ಲ, ಅವ್ರನ್ನೂ ಪ್ರಶ್ನೆ ಕೇಳ್ತೀವಿ ಅಂತಾರೆ. ಆದರೆ ಪಂಜಾಬ್ನಲ್ಲಿ ಅಧಿಕಾರ ನಡೆಸ್ತಿರೋರು ಯಾರು? ಆಮ್ ಆದ್ಮಿ ಪಕ್ಷ. ಆಮ್ ಆದ್ಮಿ ಪಕ್ಷದ ನಾಯಕರು CJP ಪ್ರೊಟೆಸ್ಟ್ಗೆ ಬಂದಿದ್ದರು, ವೇದಿಕೆಯನ್ನು ಹಂಚ್ಕೊಂಡಿದ್ರು, ಇನ್ಕ್ಲೂಡಿಂಗ್ ಅರವಿಂದ್ ಕೇಜ್ರಿವಾಲ್. ಆಗ ಯಾಕೆ ಕೇಳಲಿಲ್ಲ ಈ ಪ್ರಶ್ನೆಗಳನ್ನು? ಅದಕ್ಕೆ ಉತ್ತರವೇ ಇಲ್ಲ. ಅದಕ್ಕೆ ಅದು ಕೇಳಿಸ್ದವ್ರು ಹಾಗೆ ಅಭಿಜಿತ್ ದೀಪ್ಗೆ ಬೇರೆ ಇನ್ಯಾವುದೋ ಪ್ರಶ್ನೆ ಕಡೆ ಗಮನ. ಅಂದರೆ ಇದು ಸ್ಪಷ್ಟವಾಗಿ ರಾಜಕೀಯ ಹುನ್ನಾರದ ಒಂದು ಹೋರಾಟ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿಯ ಗೋಸುಂಬೆತನ ಇಂಥ ಅನೇಕ ಸನ್ನಿವೇಶಗಳಲ್ಲಿ ವ್ಯಕ್ತ ಆಯಿತು, ಬಯಲಾಯಿತು. ತಮ್ಮ ರಾಜಕೀಯ ಗುರು ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಆಶೀರ್ವಾದದಿಂದ ಶುರು ಮಾಡಿರುವಂಥ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ತಾನೇ ಪಂಜಾಬ್ ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ ಸಾಧ್ಯ? ಇಂಥ ಅನೇಕ ಸಂಗತಿಗಳು ಕಾಕ್ರೋಚ್ ಜನತಾ ಪಾರ್ಟಿಯ ಗೋಸುಂಬೆತನವನ್ನು ಬಯಲು ಮಾಡ್ತಾಯಿದೆ. ಆದರೆ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಈ ಹೋರಾಟ ಯಾವ ರೂಪ ತಗೊಳ್ಳುತ್ತೆ,
ನಾನು ಆಗಲೇ ಹೇಳಿದಾಗೆ ಆಗಸ್ಟ್ 15ರವರೆಗೆ ಏನಾದರೂ ಮಾಡಿ ಇದನ್ನು ಸಸ್ಟೈನ್ ಮಾಡಬೇಕು. ಆಗಸ್ಟ್ 15ನೇ ತಾರೀಕು ಒಂದು ರೀತಿಯ ಹಂಗಾಮವನ್ನು ದೇಶದ ರಾಜಧಾನಿಯಲ್ಲಿ ಸೃಷ್ಟಿಸಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ವ್ಯವಸ್ಥಿತ ಪಿತೂರಿಯ ಭಾಗವಾಗಿ ಇದು ಮುಂದುವರಿಯುತ್ತೆ. ಇದನ್ನು ಕೇಂದ್ರ ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನು ದೇಶದ ಜನ ನೋಡೋಕ್ಕೆ ಕಾಯ್ತಾ ಇದ್ದಾರೆ.